ಜೀವನದಲ್ಲಿ ನಾವು ಎಲ್ಲರೂ ಯಾವುದನ್ನಾದರೂ ಹಿಂಬಾಲಿಸ್ತಾನೇ ಇರ್ತೀವಿ. ಕೆಲವರು ಕನಸುಗಳನ್ನು, ಕೆಲವರು ಹಣವನ್ನು, ಕೆಲವರು ಜೀವನದ ಸಂತೋಷವನ್ನು, ಹೀಗೆ. ಆದರೆ ಒಂದು ದಿನ ನಾವು ಓಡ್ತಿರೋ ದಾರಿಯೇ ತಪ್ಪು ಅಂತ ಗೊತ್ತಾದರೆ? ಇವತ್ತಿನ ಕತೆ ಅಂತಹ ಒಬ್ಬ ಯುವಕನ ಜೀವನವನ್ನು ಬದಲಿಸಿದ ಸತ್ಯದ ಬಗ್ಗೆ. ನಮ್ಮೂರಿಗೆ ಒಂದು ಹತ್ತಿರವಾದಂತಹ ಹಳ್ಳಿ ಇತ್ತು. ಆ ಹಳ್ಳಿಲಿ ಅರ್ಜುನ್ ಅಂತ ಒಬ್ಬ ಯುವಕ ಇದ್ದ. ಅವನ ಕನಸು ದೊಡ್ಡ ಶ್ರೀಮಂತನಾಗಬೇಕು ಅನ್ನೋದು. ಹಣವೇ ಜೀವನದ ಎಲ್ಲವೂ ಅಂತ ಅವನು ನಂಬ್ತಿದ್ದ. ಹಣ ಇದ್ದರೆ ಏನು ಬೇಕಾದರೂ ಈ ಪ್ರಪಂಚದಲ್ಲಿ ಸಾಧನೆಯನ್ನು ಮಾಡ್ಬೋದು ಅಂತ ಸದಾಕಾಲ ಬೇರೆಯವ್ರಿಗೆ ಹೇಳ್ತಾನೇ ಇದ್ದ. ಆದರೆ ಅವನ ತಂದೆ ರೈತನಾಗಿದ್ದ. ಒಂದಿನ ತಂದೆ ಹೇಳ್ದ, ಮಗನೇ, ಹಣ ಮುಖ್ಯ, ಆದರೆ ಅದು ಎಲ್ಲವೂ ಅಲ್ಲ. ಎಲ್ಲವನ್ನು ಅದರಿಂದ ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈ ಪ್ರಪಂಚದಲ್ಲಿ ಹಣ ಒಂದಿದ್ರೆ ಎಲ್ಲವನ್ನು ತಗೋಬಹುದಪ್ಪಪ್ಪ, ಹಣನೇ ಮುಖ್ಯ ಅಂದ. ಅವನ ಮಾತುಗಳಿಗೆ ತಂದೆ ಏನೂ ಹೇಳದೆ ಸುಮ್ಮನಾಗ್ಬಿಟ್ರು, ಮೌನವಾಗಿಬಿಟ್ರು. ಸರಿ, ಕೆಲವು ದಿನಗಳು ಕಳೀತು. ಅರ್ಜುನ್ ದೊಡ್ಡವನಾದ. ನಗರ ಜೀವನ ಹೇಗಿರುತ್ತೆ, ಅಲ್ಲಿ ಹೋಗಿ ನಾವು ಐಷಾರಾಮಿ ಜೀವನ ಮಾಡಬೇಕು, ಸಾಕಷ್ಟು ಗಳಿಸಬೇಕು ಅನ್ನುವಂಥ ಕನಸನ್ನು ಕಂಡು ಸೀದಾ ನಗರಕ್ಕೆ ಹೋದ. ಆರಂಭದಲ್ಲಿ ಅಲ್ಲಿ ಅವನಿಗೆ ತುಂಬ ಕಷ್ಟ ಆಯಿತು. ಕೈಯಲ್ಲಿ ಕೆಲಸ ಇಲ್ಲ, ಖರ್ಚು ಮಾಡಲಿಕ್ಕೆ ಹಣ ಇಲ್ಲ, ಊಟ ಕೊಡೋರಿಲ್ಲ, ಕಷ್ಟ ಸುಖ ವಿಚಾರಿಸೋರಿಲ್ಲ. ಯಾವುದ್ಯಾವುದೋ ಜಗಲಿ ಮೇಲೆ ದೇವಸ್ಥಾನದ ಕಟ್ಟೆಗಳಲ್ಲಿ ಹೇಗೇಗೋ ಜೀವನವನ್ನು ಮಾಡಿ ಅಂತೂ ಇಂತೂ ಒಂದು ಅಂಗಡಿಯಲ್ಲಿ ಒಂದು ಕೆಲಸವನ್ನು ಸಂಪಾದನೆ ಮಾಡ್ದ. ಇಷ್ಟು ಕಷ್ಟ ಆದರೂ ಅವನಿಗೆ ಹಿಂತಿರುಗಿ ಹೋಗಬೇಕು, ಅಪ್ಪನ ಹತ್ರ ಹೋಗಿ ಕೆಲಸ ಮಾಡಿ ದುಡ್ದು ಗಳಿಸಬೇಕು, ರೈತನಾಗಿರೋದ್ರಿಂದ ಒಳ್ಳೆ ಬೆಳೆಯನ್ನು ತೆಗಿಬೇಕು ಅನ್ನುವಂಥ ಆಸೆ ಹುಟ್ಟಲೇ ಇಲ್ಲ. ವಾಪಸ್ ಬರೋಕ್ಕೆ ಅವನು ತಯಾರೇ ಇರಲಿಲ್ಲ. ದಿನ ರಾತ್ರಿ ದುಡ್ದು ವರ್ಷಗಳ ನಂತರ ಅವನು ಒಂದು ದೊಡ್ಡ ಉದ್ಯಮವನ್ನೇ ಕಟ್ಟಿಬಿಟ್ಟ. ಹಣ, ಕಾರು, ಮನೆ ಎಲ್ಲವೂ ಅವನಿಗೆ ಸಿಕ್ಬಿಟ್ಟು ಐಷಾರಾಮಿ ಜೀವನವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡ್ದ. ಆದರೆ ಆಗಾಗ ಅವನಲ್ಲಿ ಖಿನ್ನತೆ ಕಾಣ್ತಾನೇ ಇತ್ತು. ಅವನ ಹೃದಯದಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆಗಳಿಗಿಂತ ಹೆಚ್ಚಾಗಿ ಕೇವಲ ಖಾಲಿತನ ತುಂಬಿತ್ತು. ಹೀಗೆ ದಿನಗಳನ್ನು ಕಳೀತಿರ್ಬೇಕಾದ್ರೆ ಒಂದು ದಿನ ಅವನಿಗೆ ಒಂದು ಕರೆ ಬಂತು. ನಿನ್ನ ತಂದೆಗೆ ಹುಷಾರಿಲ್ಲ, ತಕ್ಷಣ ಹೊರಟು ಬಾ ಅಂತ. ಅರ್ಜುನ್ ತಕ್ಷಣ ಬಂದ ಹಳ್ಳಿಗೆ. ತಂದೆ ಹಾಸಿಗೆಯಲ್ಲಿದ್ದರು. ಇನ್ನೇನು ಕೊನೆಯ ದಿನಗಳನ್ನು ಎಣಿಸ್ತಾ ಇದ್ರು. ತಂದೆ ನಿಧಾನವಾಗಿ ಕೇಳಿದರು ಮಗನ ಹತ್ರ, ನೀನು ಗೆದ್ದ್ಯಾ ಮಗನೇ, ಆದರೆ ನಿನ್ನ ಜೀವನದಲ್ಲಿ ಸಂತೋಷ ಇದೆಯಾ? ಸಾಕಷ್ಟು ಹಣ ಗಳಿಸಿದ್ಯಲ್ಲ, ತುಂಬ ಸಂತೋಷದಿಂದ ಇರಬೇಕಲ್ವ ನೀನು ಅಂತ ಕೇಳಿದರು. ಅರ್ಜುನ್ ತಲೆ ಕೆಳಗೆ ಹಾಕ್ದ, ಮೌನವಾಗಿಬಿಟ್ಟ. ಅವನ ಕಣ್ಣಲ್ಲಿ ನೀರಿನ ಹನಿ ತುಳುಕ್ಲಿಕ್ಕೆ ಪ್ರಾರಂಭ ಆಯಿತು. ಆಗ ಅವನು ತಿಳ್ಕೊಂಡ, ಅವನಿಗೆ ಹಣ ಸಿಕ್ತು, ಐಷಾರಾಮಿ ಜೀವನ ಸಿಕ್ತು, ಬೇಕಾದಷ್ಟು ಅನುಕೂಲಗಳು ಸಿಕ್ತು. ಆದರೆ ಅವನು ಸಮಯವನ್ನು ಕಳ್ಕೊಂಡ, ಸಂಬಂಧವನ್ನು ಕಳ್ಕೊಂಡ, ಪ್ರೀತಿಯನ್ನು ಕಳ್ಕೊಂಡ. ಇದರ ಅರಿವು ಅವನಿಗೆ ಆಯಿತು. ಆಗ ತಂದೆ ಇನ್ನೊಂದು ಮಾತು ಹೇಳಿದರು, ಹಣದಿಂದ ನೀನು ಐಷಾರಾಮಿ ಬಂಗಲೆ ಕಟ್ಟಬಹುದು ಮಗನೇ, ಆದರೆ ಕುಟುಂಬ ಕಟ್ಟಲಿಕ್ಕೆ ಆಗುತ್ತಾ ಹೇಳು ಎಂದು ಕೊನೆಯ ಉಸಿರನ್ನು ಹೇಳ್ದ. ತಂದೆಯ ಕೊನೆಗಾಲದ ಮಾತು ಅರ್ಜುನ್ನ ಜೀವನವನ್ನೇ ಬದಲಾಯಿಸಿಬಿಡ್ತು. ಅವನು ತಂದೆಯ ಕರ್ಮಗಳನ್ನೆಲ್ಲ ಮುಗಿಸಿ ಪುನಃ ನಗರಕ್ಕೆ ಹಿಂದಿರುಗಿ ಬಂದ. ಆದರೆ ಅವನಿಗೆ ಅಲ್ಲಿ ನೆಮ್ಮದಿನೇ ಸಿಗಲಿಲ್ಲ. ಒಂದು ನಿಮಿಷವೂ ಕೂಡ ಅಲ್ಲಿರಬೇಕು ಅಂತ ಅವನಿಗೆ ಅನ್ನಿಸ್ಲೇ ಇಲ್ಲ. ಅವನು ಸದಾಕಾಲ ತನ್ನ ಜೀವನವನ್ನು, ಹಳ್ಳಿಯ ಜೀವನವನ್ನು ಮರುಪರಿಶೀಲನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಹಳ್ಳಿಯ ನೆನಪಾಯಿತು. ಹಳ್ಳಿಗೆ ಹಿಂತಿರುಗಿ ಬಂದ. ಅಲ್ಲಿ ಯಾರು ಕಷ್ಟದಲ್ಲಿದ್ದಾರೋ, ಯಾರಿಗೆ ಸಹಾಯದ ಅವಶ್ಯಕತೆ ಇದೆಯೋ ಅವರಿಗೆಲ್ಲ ಸಹಾಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಒಂದು ಚೂರು ಲೋಭತನವನ್ನು ತೋರಿಸ್ದೆ ನಿತ್ಯ ಕಾಯಕ ಅವನು ಅದೇ ಆಯಿತು. ಈ ಸಂದರ್ಭದಲ್ಲಿ ಅವನು ತುಂಬ ಪ್ರಸನ್ನವಾಗಿದ್ದ, ಖುಷಿಯಾಗಿದ್ದ, ಸಂತೋಷವನ್ನು ಅನುಭವಿಸಿದ. ಅವನಿಗೆ ಮೊದಲ ಬಾರಿ ಅತಿಯಾದ ಸಂತೋಷ ಅನ್ನಿಸ್ತು. ಈಗ ನನ್ನ ಜೀವನ ಜೀವಿಸಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಯಿತು. ತಾನು ನಗರದಲ್ಲಿ ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಅಷ್ಟೂ ಹಣವನ್ನು ಸಹ ಬಡ ಬಗ್ಗರಿಗೆ ದಾನ ಮಾಡಲಿಕ್ಕೆ
ತೊಂದರೆಯಲ್ಲಿರೋರಿಗೆಲ್ಲ ಸಹಾಯ ಮಾಡಲಿಕ್ಕಾಗಿ ಅದನ್ನು ಬಳಸ್ದ. ಹಾಗೆ ಜೀವನದಲ್ಲಿ ಅತ್ಯಂತ ಸುಖ ಸಂತೋಷವನ್ನು ಹೊಂದಿ ಜೀವನವನ್ನು ಕಳೀಲಿಕ್ಕೆ ಪ್ರಾರಂಭ ಮಾಡ್ದ. ಈ ಕತೆ ನೀತಿ ಅಂತ ಹೇಳಿದರೆ, ಹಣ ಜೀವನದ ಒಂದು ಭಾಗ ಮಾತ್ರ, ಆದರೆ ಸಂಬಂಧಗಳು ಮತ್ತು ಸಂತೋಷ, ನೆಮ್ಮದಿ, ಶಾಂತಿಯೇ ನಿಜವಾದ ಸಂಪತ್ತು ಎನ್ನುವುದು. ಸ್ನೇಹಿತರೆ, ನೀವು ಕೂಡ ಜೀವನದಲ್ಲಿ ಏನನ್ನಾದರೂ ಹಿಂಬಾಲಿಸ್ತಿದ್ದೀರಾ? ಒಂದು ಕ್ಷಣ ನಿಲ್ಲಿ, ಯೋಚನೆ ಮಾಡಿ. ನೀವು ಓಡುತ್ತಿರುವ ದಾರಿ ನಿಜವಾಗಿಯೂ ನಿಮಗೆ ಸಂತೋಷ ಕೊಡ್ತಿದೆಯಾ? ನಿಮ್ಮ ಜೀವನ ಸಾರ್ಥಕ ಅನ್ನಿಸ್ತಿದೆಯಾ? ಸ್ನೇಹಿತರೆ, ಈ ಕತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಪ್ರೇರಣಾತ್ಮಕ ಕಥೆಗಳಿಗೋಸ್ಕರವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.